ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸ್ಮೈಲ್ ಅ ಲಿಟಲ್ ಬಿಟ್ ಮೋರ್ ಚಾನಲ್. ಟುಡೇ ನಾನು ನಿಮಗೆ ಕುಕಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ಎಮರ್ಜೆನ್ಸಿ ಸಮ್ಟೈಮ್ಸ್ ಬೇಗ ಫುಡ್ ಬೇಕು, ವಿ ಡಸಂಟ್ ಹ್ಯಾವ್ ಮಚ್ ಟೈಮ್ ಅನ್ನೋ ಟೈಮಲ್ಲಿ ಈ ಲೆಮನ್ ರೈಸ್ ತುಂಬ ಯೂಸ್ಫುಲ್. ಸೊ ಬನ್ನಿ ನೋಡೋಣ ಆಗಿದ್ರೆ ಏನೇನು ಬೇಕು. ಮೊದಲಿಗೆ ರೈಸ್, ನಾರ್ಮಲ್ ರೈಸ್ ಬೇಕು, ಉದುದ್ರಾಗಿರಬೇಕು. ಎಣ್ಣೆ, ಇದರ ನಿಮಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ, ಸಾಸಿವೆ, ನಂತರ ಹಸಿಮೆಣ್ಸಿನ್ಕಾಯಿ ಅದು ಉದ್ದ ಕಟ್ ಮಾಡ್ಕೊಂಡಿರಬೇಕು, ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ಲ ಜಜ್ಜಿಟ್ಕೊಂಡಿದ್ದೀನಿ ಇದರಲ್ಲಿ, ಮತ್ತು ಉದ್ದಿನಬೇಳೆ ಎಷ್ಟು ಅಂದರೆ 1 ಟೇಬಲ್ ಸ್ಪೂನ್, ಮತ್ತು ಕಡಲೆಬೇಳೆ ಅದು ಕೂಡ 1 ಟೇಬಲ್ ಸ್ಪೂನ್, ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ ನಾನು ಜಾಸ್ತಿನೇ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಕಡಲೆ ಬೀಜ ಅದು ಕೂಡ ಸ್ವಲ್ಪ ಜಾಸ್ತಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಲೆಮನ್ ಜ್ಯೂಸ್, ಇದು ಲೆಮನ್ನ ಸ್ಕ್ವೀಸ್ ಮಾಡಿ ಇಟ್ಕೊಂಡಿರೋ ಜ್ಯೂಸ್ ಇದು, ಮತ್ತು ಸ್ವಲ್ಪ 1/2 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, ಅರಿಶಿಣದ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಬೇಕಾಗಿರೋ ಐಟಮ್ಸ್. ಇಲ್ಲಿ ಅನ್ನ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈ ಥರ ಅನ್ನ ನಿಮಗೆ ಇರಬೇಕಾಗುತ್ತೆ, ಉದ್ದುದ್ರಾಗಿರಬೇಕಾಗುತ್ತೆ. ಸೊ ಹಾಕೋ ನೀರಿನ ಅಂಶದಲ್ಲಿ 1:2 ಅಂತ ಹಾಕಿರ್ತೀವಲ್ಲ, ಸೊ ಹಿಂಗಿದ್ರೆ ಸರಿ ಹೋಗುತ್ತೆ. ಮೊದಲಿಗೆ ಅನ್ನನ ಆರಿಸ್ಕೊಂಡು ನಾವು ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಉಪ್ಪು, ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅನ್ನನ ನಾವು ಒಂದು ಸೈಡಲ್ಲಿ ಇಟ್ಕೋಬೇಕು. ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಸ್ಟವನ್ನು ಆನ್ ಮಾಡ್ತೀನಿ. ಸೊ ಆನ್ ಮಾಡಿದ್ಮೇಲೆ ಕಡಾಯಿ ಕಾದ ನಂತರ ನಮಗೆ ನಾನು ಆವಾಗಲೇ ತೋರಿಸಿದ ಹಾಗೆ ಎಣ್ಣೆ ಒಂದು 4 to 5 ಟೇಬಲ್ ಸ್ಪೂನ್ ಆದರೆ ಸಾಕು. ಸೊ ನಾನಿಲ್ಲಿ ಬಳಸ್ತಾ ಇರೋದು ಸನ್ಪ್ಯೂರ್ ಆಯಿಲ್ನ ನಾನು ಬಳಸ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಇವಾಗ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂದ ತಕ್ಷಣವೇ ನಾವು ನೋಡಿಕೊಂಡು ಉದ್ದಿನಬೇಳೆ ಹಾಕೋಣ. ಹೇಳಿದ್ನಲ್ಲ ಆವಾಗಲೇ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಆದರೆ ಸಾಕು. ಸೊ ಇವಾಗ ನೋಡಿ ಉದ್ದಿನಬೇಳೆ ಬೇಯೋದಕ್ಕೆ ಸ್ವಲ್ಪ ನಾವು ಟೈಮ್ ಕೊಡೋಣ, ಸ್ವಲ್ಪ ಕೈ ಆಡಿಸೋಣ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಿದೆ ಅನ್ನೋ ಟೈಮಲ್ಲಿ ನಾವು ಫರ್ದರ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಸೊ ಫರ್ದರ್ ಇವಾಗ ನೋಡಿ ಉದ್ದಿನಬೇಳೆ ಬೇಯ್ತಾ ಇದೆ. ಸೊ ಈಗ ಉದ್ದಿನಬೇಳೆ ಬೆಂದ ತಕ್ಷಣ ನಾನು ನೆಕ್ಸ್ಟು ಕಡಲೆ ಬೀಜ ಹಾಕ್ತೀನಿ. ನಿಮಗೆ ಗೊತ್ತು ಉದ್ದಿನಬೇಳೆ ಆದಮೇಲೆ ಕಡಲೆ ಬೀಜ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಎಲ್ಲ ಐಟಮ್ ಕೂಡ ನೀವು ಇಲ್ಲಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ಟೇಸ್ಟಿ ಆ್ಯಂಡ್ ಇಟ್ ವಿಲ್ ಗಿವ್ ಅ ಮೋರ್ ಟೇಸ್ಟ್ ಫಾರ್ ದ ರೈಸ್. ಸೊ ಅನ್ನಕ್ಕೆ ಮಿಕ್ಸ್ ಮಾಡಿದ ತಕ್ಷಣ ಈ ಕಡಲೆಬೇಳೆ ಎಲ್ಲ ಸ್ವಲ್ಪ ಮೆತ್ತಗಾಗೋದು ಇರೋದ್ರಿಂದ ಸ್ವಲ್ಪ ಅದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು. ಇವಾಗ ಕಡಲೆ ಬೀಜ ಬೆಂದಿದೆ, ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಕೈ ಆಡಿಸಿ 1-2 ನಿಮಿಷ. ಸೊ ಲೆಟ್ ದೆಮ್ ಫ್ರೈ ಲಿಟಲ್ ಬಿಟ್ ಡೀಪ್ ಫ್ರೈ ಇರಲಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನೀವು ಈ ಥರ ಕೈ ಆಡಿಸಿ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಸೊ ಡೀಪ್ ಫ್ರೈ ಆದ್ರೇ ಯಾವುದೇ ಟೇಸ್ಟ್ ಸಿಗುತ್ತೆ. ಸೊ ನಾನು ಇದೆಲ್ಲ ಹಾಕಿದ ನಂತರನೇ ಬೆಳ್ಳುಳ್ಳಿ ಹಾಕ್ತೀನಿ. ಅದರಲ್ಲೂ ಬೆಳ್ಳುಳ್ಳಿನ ನಾನು ಸಿಪ್ಪೆ ಸುಲಿಯಲ್ಲ. ಓನ್ಲಿ ಫಾರ್ ಗ್ರೇವಿ ಐಟಮ್ಸ್ಗೆ ನಾನು ಸಿಪ್ಪೆ ಸುಲಿಯೋದನ್ನು ಪ್ರಿಫರ್ ಮಾಡ್ತೀನಿ. ಅದರ್ ದ್ಯಾನ್ ಈ ಥರ ರೈಸ್ ಐಟಮ್ ಏನಾದರೂ ಗೊಜ್ಜು ಆ ಥರ ಮಾಡೋದಾದರೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿಯಲ್ಲ. ಸೊ ಇಲ್ಲಿ ನಾನು ಚಿಲ್ಲಿನ ಬೆಳ್ಳುಳ್ಳಿ ಬೆಂದಿದೆ, ಚಿಲ್ಲಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚಿಲ್ಲಿನ ಸ್ವಲ್ಪ ಬಾಡಿಸ್ಕೋಬೇಕು. ಅದಾದ ನಂತರ ಸ್ವಲ್ಪ ಓವರಾಲ್ ಎಲ್ಲ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ವಿಲ್ ಗಿವ್ ಅ ಟೈಮ್ ವಾಟ್ ಎವರ್ ಟೈಮ್ ಇಟ್ಸ್ ರಿಕ್ವೈರ್ಡ್. ಲುಕಿಂಗ್ ಅಟ್ ದ ಐಟಮ್ಸ್ ಓನ್ಲಿ ಯು ಪೀಪಲ್ ಗೆಟ್ ಟು ನೋ. ಇವಾಗ ಎಲ್ಲ ಆಗಿದೆ, ಕರಿಬೇವು ಸೊಪ್ಪು ಆ್ಯಡ್ ಮಾಡೋಣ. ಅದನ್ನು ಕೂಡ ಸ್ವಲ್ಪ ಕೈ ಆಡಿಸೋಣ. ಸ್ವಲ್ಪ ಕರಿಬೇವಲ್ಲಿರೋ ವಾಟರ್ ಕಂಟೆಂಟ್ ಅಥವಾ ನೀರಿನ ಅಂಶ ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ಬಾಡಿ ಹೋಗೋ ತನಕ ಎಣ್ಣೆಯಲ್ಲಿ ನಾವು ಸ್ವಲ್ಪ ಈ ಥರ ಸ್ಪೂನಲ್ಲಿ ಉರಿಯೋಣ. ಸೊ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ರೈಸ್ಗೂ ಉಪ್ಪು ಹಾಕಿದ್ದೀನಿ, ಇದಕ್ಕೂ ಉಪ್ಪು ಹಾಕ್ತೀನಿ. ಸ್ವಲ್ಪ ಈ ಐಟಮ್ಸ್ ಕೂಡ ಉಪ್ಪಲ್ಲಿ ಬೆಂದರೆ ಸ್ವಲ್ಪ ಉಪ್ಪು ಹಿಡಿಯುತ್ತೆ. ಆ ಟೈಮಲ್ಲಿ ಅನ್ನದ ಜೊತೆ ಮಿಕ್ಸ್ ಆಗೋದು ಸ್ವಲ್ಪ ಈಸಿ ಜಲ್ ಅನಿಸುತ್ತೆ. ಸೊ ಇವಾಗ ನೋಡಿ ಆಲ್ರೆಡಿ ನಾನು ಹೇಳ್ದಂಗೆ ಲೆಮನ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿರೋ ರೈಸ್ನ ಇಲ್ಲಿ ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಅನ್ನ ಯಾವಾಗಲೂ ನಿಮಗೆ ಉದ್ರಾಗಿದ್ರೇ
ಅದು ಟೇಸ್ಟಿಯಾಗಿರುತ್ತೆ ಮತ್ತು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ ತಿಂಡಿಯ ವೈಸು. ನಾನು ಯಾವಾಗಲೂ ಟರ್ಮರಿಕ್ನ ಈ ಥರ ಯೂಸ್ ಮಾಡ್ತೀನಿ. ಐ ಯೂಶ್ವಲಿ ವೋಂಟ್ ಆ್ಯಡ್ ಇಟ್ ಟು ದ ವಾಟ್ ಎವರ್ ಐ ಫ್ರೈಡ್ ಬಿಫೋರ್. ಸೊ ನಾನು ರೈಸ್ಗೆ ಡೈರೆಕ್ಟಾಗಿ ಹಾಕ್ತೀನಿ. ಸಮ್ಟೈಮ್ಸ್ ಐ ಯೂಶ್ವಲಿ ಮಿಕ್ಸಪ್ ವಿತ್ ಯಾವಾಗ ಲೆಮನ್ ಮತ್ತು ಸಾಲ್ಟ್ನ ಆ್ಯಡ್ ಮಾಡ್ತೀನಿ ಆ ಟೈಮಲ್ಲೇ ಸಮ್ಟೈಮ್ಸ್ ಅರಿಶಿಣದ ಪುಡಿಯನ್ನು ಆ್ಯಡ್ ಮಾಡ್ಕೊಂಡಿರ್ತೀನಿ. ಇದರ್ ಅವಾಗ ಮರ್ತಿದ್ರು ಅಥವಾ ಅವಾಗ ಹಾಕಿಲ್ಲ ಅಂದ್ರೂ ನಾಟ್ ಎನ್ ಇಶ್ಯೂ. ನೀವು ಈ ಥರ ರೈಸ್ ಹಾಕಿದ್ಮೇಲೆ ರೈಸ್ ಮೇಲೆ ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಐ ಯೂಶ್ವಲಿ ಪ್ರಿಫರ್ ಲೈಟ್ ಟರ್ಮರಿಕ್ ಪೌಡರ್ ಬಿಕಾಸ್ ಟರ್ಮರಿಕ್ ಜಾಸ್ತಿ ಆದ್ರೂ ಗೊತ್ತಲ್ಲ ಮುಖಕ್ಕೆ ಒಂಥರ ಹೊಡ್ದಂಗೆ ಇರುತ್ತೆ. ಯು ಶುಡಂಟ್ ಫೀಲ್ ದಟ್ ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೊನೆಯಲ್ಲಿ ಆ್ಯಡ್ ಮಾಡೋದೇ ಈ ಕೊತ್ತಂಬರಿ ಸೊಪ್ಪನ್ನ ಯಾವಾಗಲೂ ಫ್ರೈ ಮಾಡೋದಕ್ಕೆ ಯೂಸ್ ಮಾಡಬಾರ್ದು. ಓನ್ಲಿ ಫಾರ್ ಅ ಗಾರ್ನಿಷ್ ಆರ್ ಓನ್ಲಿ ಫಾರ್ ಅರೋಮಾ ಪರ್ಪಸ್ ಯೂಸ್ ಮಾಡ್ತೀನಿ. ಸೊ ಇವಾಗ ನೋಡಿ ನಿಮಗೆ ಲೆಮನ್ ರೈಸ್ ರೆಡಿ ಇದೆ ತಿನ್ನಲಿಕ್ಕೆ. ಈಸಿ ಆ್ಯಂಡ್ ವೆರಿ ಸಿಂಪಲ್ ಗೈಸ್. ನಿಮ್ಗೆ ಈ ವಿಡಿಯೋ ಅಥವಾ ಈ ಕುಕ್ಕಿಂಗ್ ಬ್ಲಾಗ್ಸ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಅಪ್ಕಮಿಂಗ್ ನಾನು ಇನ್ನೂ ಟ್ರೆಡಿಷ್ನಲ್ ಸ್ವೀಟ್ಸ್ ಜೊತೆ ನಿಮ್ಮ ಜೊತೆ ಬರ್ತೀನಿ ಗೈಸ್. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಬಾಯ್. ಸಿ ಯು.